ಸುಮಾರು 1300 ವರ್ಷಗಳಷ್ಟು ಹಳೆಯದಾದ ಪ್ರಾಚೀನ ದೇವಾಲಯ. ಇದು ಭಾರತದ ಅತ್ಯಂತ ಪವಿತ್ರ ಶಕ್ತಿಪೀಠಗಳಲ್ಲಿ ಒಂದಾಗಿದ್ದು ಮಹಾರಾಷ್ಟ್ರದ ಹೆಮ್ಮೆಯ ಭಕ್ತಿಯ ಶಕ್ತಿ ಕೇಂದ್ರ. ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿರುವ ಒಂದು ಅದ್ಭುತ ವಾಸ್ತುಶಿಲ್ಪ ಇರುವ ದೇವಾಲಯ. ವರ್ಷದಲ್ಲಿ 2 ಬಾರಿ ನಡೆಯುವ ಕಿರಣೋತ್ಸವ. ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ದೇವಿಯ ವಿಗ್ರಹದ ಮೇಲೆ ಬೀಳುವಂತೆ ನಿರ್ಮಿತವಾಗಿರುವ ವಾಸ್ತುಶಿಲ್ಪ. ಪ್ರಾಚೀನ ಭಾರತೀಯ ಅದ್ಭುತ ಶಿಲ್ಪಕಲೆಯ ಅನಾವರಣ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ದೇವಾಲಯ ಯಾವುದು ಅಂತ ಕೇಳಿದ್ರೆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಿಯ ಸನ್ನಿಧಾನ. ಕರವೀರ ನಿವಾಸಿನಿ ಎಂಬ ಹೆಸರಿನಿಂದ ಪ್ರಖ್ಯಾತಿಗೊಂಡಿರುವ ಶ್ರೀ ಮಹಾಲಕ್ಷ್ಮಿ ದೇವಿ ಮಂದಿರ, ಕೋಲ್ಹಾಪುರ. ನಾವಿದ್ದೀವಿ ಈಗ ಕೋಲ್ಹಾಪುರದ ಮಹಾಲಕ್ಷ್ಮಿ ಟೆಂಪಲ್, ಮಹಾರಾಷ್ಟ್ರ. ವೆಲ್ಕಮ್ ಟು ಮಹಾಲಕ್ಷ್ಮಿ ಟೆಂಪಲ್ ಕೋಲ್ಹಾಪುರ. ಇಟ್ಸ್ ಅಮೇಜಿಂಗ್. ಭವ್ಯವಾದ ಸ್ವಾಗತ ಗೋಪುರ ನಿಮ್ಮನ್ನ ಸ್ವಾಗತಿಸುತ್ತೆ. ಇಲ್ಲಿ ಕೋಲ್ಹಾಪುರದ ಮಹಾಲಕ್ಷ್ಮಿ ಟೆಂಪಲ್ ಅಲ್ಲಿ ಒಂದು ಹಳೆಯ ಕಾಲದ ಸ್ವಾಗತ ಗೋಪುರ. ಸಖತ್ತಾಗಿದೆ ಮಾತ್ರ. ವಿಡಿಯೋ ಎಲ್ಲಂದ್ರಲ್ಲಿ ಜಂಬೂ ನೇರಳೆ ಹಣ್ಣುಗಳು ಘಮ ಘಮ ಅಂತ ಇದೆ. ಟೇಸ್ಟ್ ಕೂಡ ಕೇಳ್ತಿದ್ದಾರೆ. ಟೇಸ್ಟ್ ನೋಡೋಣ. अच्छा है बहुत अच्छा. कितना 50 रुपीस. ಮಹಾರಾಷ್ಟ್ರದಲ್ಲಿ ಅದೊಂದು ವಿಶೇಷ. ತುಂಬಾ ಜಂಬೂ ನೇರಳೆ ಸಿಗುತ್ತೆ. ಗಲ್ಲಿಯಲ್ಲಿ ಕೂಡ ಮಾರ್ತಾ ಇರ್ತಾರೆ ಈ ತರ ಮಹಿಳೆಯರು. ವಿಶೇಷ ಅಲ್ಲಿ ನೋಡಿ, ಮಹಾಲಕ್ಷ್ಮಿ ಟೆಂಪಲ್ ಗೋಪುರ ಕಾಣ್ತಾ ಇದೆ. ಅದ್ಭುತವಾಗಿದೆ ಮಾತ್ರ ಇದು. ಚಾಲುಕ್ಯರ ಕಾಲದಲ್ಲಿ ನಿರ್ಮಿತವಾಗಿರುವ ಈ ದೇವಾಲಯ ಭಾರತದ ಅತ್ಯಂತ ಪವಿತ್ರ ಶಕ್ತಿಪೀಠಗಳಲ್ಲಿ ಒಂದು. ಸುಮಾರು 1300 ವರ್ಷಗಳಷ್ಟು ಪ್ರಾಚೀನ ಇತಿಹಾಸ ಹೊಂದಿರುವ ಈ ದೇವಾಲಯವನ್ನು ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಇದು ಭಾರತದ ಅತ್ಯಂತ ಪವಿತ್ರ ಶಕ್ತಿಪೀಠಗಳಲ್ಲಿ ಒಂದಾಗಿದ್ದು ಕರವೀರ ನಿವಾಸಿನಿ ಎಂಬ ಹೆಸರಿನಿಂದ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಇಲ್ಲಿ ಆರಾಧಿಸಲಾಗುತ್ತದೆ. ಸೆಕೆಂಡ್ ಟೈಮ್ ನಾ ಇರೋದು ಕೋಲ್ಹಾಪುರ ಮಹಾಲಕ್ಷ್ಮಿ ಟೆಂಪಲ್ ಗೆ. ಫಸ್ಟ್ ಟೈಮ್ ಬಸ್ ಅಲ್ಲಿ ಬಂದಿದ್ದೆ, ಈ ಬಾರಿ ಬೈಕ್ ಅಲ್ಲಿ. ಇದೇ ವಿಶೇಷ. ಬೈಕ್ ರೈಡ್ ಮಾಡ್ಕೊಂಡು ಕೋಲ್ಹಾಪುರ ಮಹಾಲಕ್ಷ್ಮಿ ಟೆಂಪಲ್ ಬಂದಿದ್ದು. ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ವರ್ಷದಲ್ಲಿ 2 ಬಾರಿ ನಡೆಯುವ ಕಿರಣೋತ್ಸವ. ಆ ಸಮಯದಲ್ಲಿ ಸೂರ್ಯನ 2 ಕಿರಣಗಳು ನೇರವಾಗಿ ದೇವಿಯ ವಿಗ್ರಹದ ಮೇಲೆ ಬೀಳುವಂತೆ ಈ ದೇವಾಲಯದ ವಾಸ್ತುಶಿಲ್ಪವನ್ನು ನಿರ್ಮಿಸಲಾಗಿದೆ. ಇದು ನಮ್ಮ ಪ್ರಾಚೀನ ಭಾರತೀಯ ಶಿಲ್ಪಕಲೆಯ ಅದ್ಭುತ ವೈಭವಕ್ಕೆ ಸಾಕ್ಷಿಯಾಗಿದೆ. ಅರೆ ಬಾಬ್ರೇ, ಜನ ನೋಡ್ರಪ್ಪ, ಈ ನಮ್ಮನೆ ಜನ. ಎಂಟ್ರೆನ್ಸ್ ಗೆ ಈ ತರ ಜನ ಇದ್ದಾರೆ. ಒಳಗ್ ವಾಪದೆ ಹಂಗ ಮಾರ. ಇದು ಒಳಗ್ ವಾಪದೆ ಅಲ್ಲ, ಇವತ್ತು ಈ ಸಮ್ಮರ್ ಅಲ್ಲಿ ದಿಸ್ ಮಚ್ ಕ್ರೌಡ್, ಹೆವಿ ಕ್ರೌಡ್. ಕಾಂಟ್ ಗೋ ಇನ್ಸೈಡ್. ಅರೆ ಬಾಬಾ, ಯಾರೇ ಬಾಬಾ. ನೋಡಿ ಸ್ನೇಹಿತರೆ, ಈ ನಮ್ಮನೆ ಜನ, ಈ ಪಾಟಿ ಜನ. ಸಮ್ಮರ್ ರಜೆ ಅಲ್ಲ, ಎಲ್ಲ ಒತ್ಕ ಬಂದಿದ್ದಾರೆ. ಎಲ್ಲ ಕಡೆಯಿಂದ ನುಕ್ಕಂತ ಬಂದಿದ್ದಾರೆ. ಇಲ್ಲಿ ಜನ ಕೋಲ್ಹಾಪುರ ಮಹಾಲಕ್ಷ್ಮಿ ಟೆಂಪಲ್ ಅಲ್ಲಿ. ಒಳಗೆ ಹೋಗೋದು ಕಷ್ಟ. ಈಗ ಇದೇ ಸುತ್ತಮುತ್ತ ಬಡಿತಾ ಇರ್ಬೇಕೀಗ. ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ಭಕ್ತಿ, ಇತಿಹಾಸ ಮತ್ತು ಅದ್ಭುತ ವಾಸ್ತುಶಿಲ್ಪ ಒಂದೇ ಸ್ಥಳದಲ್ಲಿ ಕಾಣಬೇಕೆಂದರೆ ಶ್ರೀ ಕೋಲ್ಹಾಪುರದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಜೀವನದಲ್ಲಿ ಒಮ್ಮೆ ಆದರೂ ಭೇಟಿ ನೀಡಲೇಬೇಕು. ಬನ್ನಿ, ಅಮ್ಮನವರ ದಿವ್ಯ ದರ್ಶನ ಪಡೆಯೋಣ. ಜೈ ಕರವೀರ ನಿವಾಸಿನಿ ಶ್ರೀ ಮಹಾಲಕ್ಷ್ಮಿ ಮಾತೆ. ಮಹಾಲಕ್ಷ್ಮಿ ಅಮ್ಮನವರಿಗೆ ಇಲ್ಲಿಂದಲೇ ನಮಸ್ಕಾರ ಮಾಡೋಣ. ಯಾಕೆಂದ್ರೆ ಒಳಗಂತೂ ಹೋಗಕ್ಕಾಗಲ್ಲ, ಸಿಕ್ಕಾಪಟ್ಟೆ ಜನ ಇದೆ, ಬಿಸಿಲು ಬೇರೆ. ಪ್ರಥಮ್ ಕರೆಗ ಮಹಾಲಕ್ಷ್ಮಿ ಟೆಂಪಲ್ ಅಲ್ಲಿ ಫೇಮಸ್ ಇದು ಚಪ್ಪಲ್ ಚರ್ಮದ್. ಕ್ಯಾ ಇದೆ? 20 rupees. 20 rupees. Made up of what? Made up of what? Made up of Supis. yes, wooden, Leather. Everything leather. Buffalo leather. Oh. काय आले? हाँ? मराठी बोलतेस नाही का? मराठी नहीं, हिंदी है. नहीं, इंग्लिश. है, कन्नड़ है. What you talk? No talk. ಮಹಾಲಕ್ಷ್ಮಿ ಟೆಂಪಲ್ ಅಲ್ಲಿ ಫೇಮಸ್ ಇದೆ ಕೋಲ್ಹಾಪುರದಲ್ಲಿ. ಲೆದರ್ ನ ಚರ್ಮದ ಮೆಟ್ಟುಗಳು, ಸ್ಲಿಪ್ಪರ್ಗಳು ನೋಡ್ಬೋದು ಎಷ್ಟೊಂದಿದೆ. ವಿಶೇಷ ಕ್ಯಾ ಹೈ? कोल्हापुरी लेदर इधर का फेमस चप्पल. कोल्हापुरी वेदर ಇಲ್ಲಿ ಫೇಮಸ್ ತುಂಬಾ. ಕೋಲ್ಹಾಪುರ का ಫೇಮಸ್ ಚಪ್ಪಲ್ ಇದು. राष्ट्रपति पुरस्कार मिला था. ಇವರ ಈ ಕಾರ್ಯಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ. ये पूरा हमारा ही ಒಳಗಡೆ ನ್ಯಾಷನಲ್ ಅವಾರ್ಡ್.
ಇಲ್ಲಿ ಒಳಗಡೆ ಫುಲ್ ಲೇಡೀಸ್ ಕಲೆಕ್ಷನ್ ಇದೆ ಅಂತ ಇಲ್ಲಿ ನೋಡಿ. ಎಲ್ಲ ಕೋಲಾಪುರಿ ಲೆದರ್. Delirium, ay, ay, like it's delirium, ay, I got delirium, ay, like it's delirium, yeah, yeah, like it's delirium. She just wanna bounce to it, baby, get your giddy on. Welcome to the stage with a drink like I'm Giveon, but ಅಚ್ಚ ಅಚ್ಚ ಬಹುತ್ ಸುಂದರ. ಈಗ ಒಳಗಂತೂ ಹೋಗಕ್ಕಾಗಲ್ಲ, ಇದೆಲ್ಲ ಸುತ್ತ ಹಾಕೊಂಡು ವಾಪಸ್ ಹೋಗೋಣ. ಎಲ್ಲ ಇದೆ ನೋಡಿ ಇಲ್ಲಿ ಕೋಲಾಪುರ ಮಹಾಲಕ್ಷ್ಮಿ ಇಲ್ಲೇ ನೋಡ್ಕೊಂಡ್ ಬಿಡಿ. ಕೋಲಾಪುರ ಮಹಾಲಕ್ಷ್ಮಿ ಎಲ್ಲ ಟೂರಿಸ್ಟ್ ಪ್ಲೇಸ್ ಎಲ್ಲ ಫೋಟೋ ಎಲ್ಲ ಹಾಕಿದ್ದಾರೆ ಇಲ್ಲಿ ಹತ್ತಿರದಲ್ಲಿ ಇರೋದು. ಮ್ಯಾಪ್ ಕೂಡ ಹಾಕಿದ್ದಾರೆ, ಇಲ್ಲೊಂದು ಮ್ಯಾಪ್ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಸಮ್ಮರ್ ವೆಕೇಶನ್ ಮೇ ಎಂಡ್ ಹೆವಿ ಕ್ರೌಡೆಡ್ ಇದೆ ಇಲ್ಲಿ, ಒಳಗೆ ಹೋಗೋಕೆ ಸಾಧ್ಯವಿಲ್ಲ, ಆ ತರ ಜನ ಇದ್ದಾರೆ. 2-3 ಗಂಟೆನೆ ಬೇಕು ದರ್ಶನ ಆಗೋಕೆ. ಸೊ ಅಷ್ಟೊಂದು ಟೈಮ್ ನಮ್ಮ ಹತ್ರ ಇಲ್ಲ ಈಗ. ಸೊ ವಾಪಸ್ ಬಿಡ್ಬೇಕು ನಾವು ಬೇಗ. ತುಳಜಾ ಭವನ್ ಮಹಾರಾಷ್ಟ್ರ ಕೋಲಾಪುರ ತುಳಜಾ ಭವನ್ ಆ ದೇವಿ ದರ್ಶನ ಮಾಡೋಣ ಅಂತ ಒಳಗ್ ಬಂದ್ವಿ. ಒಳ್ಳೆ ಅದ್ಭುತವಾಗಿ ಕೂಲ್ ಆಗಿದೆ ಮಾತ್ರ, ಒಳಗೆಲ್ಲ ತಂಪಾಗಿದೆ. ಬೇಗೆಗೆ ಬೆಂದು ಹೋಗಿದ್ದೆ ನಾನು ಹೊರಗಡೆ, ಇಲ್ಲಿ ಬಂದ್ರೆ ಒಳ್ಳೆ ತಂಪಾಗಿದೆ ಮಾತ್ರ. ಕೂಲ್ ಆಗಿದೆ ಅಂದ್ರೆ ಇಲ್ಲಿ ಎಸಿ ತರ ಇದೆ ಇಲ್ಲಿ. ಇದಕ್ಕೆ ಎಲ್ಲ ಮಲಗಿದ್ದಾರೆ ಇಲ್ಲಿ ಒಳಗಡೆ. ಸ್ವಲ್ಪ ರೆಸ್ಟ್ ಮಾಡೋಣ ಮಾರೆ. ನೋಡ್ಬೋದು ತುಳಜಾ ಭವನ್ ದೇವಿಗೆ ದರ್ಶನ ಮಾಡ್ಕೊಂತಿದ್ದಾರೆ. ಮರಾಠ ಸಾಮ್ರಾಜ್ಯದ ಮೆಲುಕು ನೋಡ್ಬಹುದು ಇಲ್ಲಿ. ಮೆಟ್ಟಲ್ ಕಳ್ಸಿದೆ ಮರ ಹಬ್ಬ ಬಿಸಿಲು ಕಾಳು ಸುಟ್ಟೆ. ಕೋಲಾಪುರ ಮುಗಿಸ್ಕೊಂಡು ವಾಪಸ್ ಹೊರಟ್ರಿ. ಮಹಾಲಕ್ಷ್ಮಿ ದರ್ಶನ ಆಗ್ಲಿಲ್ಲ, ಹೊರಗಡೆಯಿಂದ ಕೈ ಮುಗ್ದು ತುಳಜಾ ಭವನ್ ದೇವಿಗೆ ದರ್ಶನ ಆಯ್ತು. ಮಾಡ್ಕೊಂಡು ಈಗ ವಾಪಸ್ ಬೆಳಗಾಂ ಕಡೆ ಸೀರೆ ಎಲ್ಲ ಮಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿಕಾ ಸ್ಯಾರಿ, ಮಹಾಲಕ್ಷ್ಮಿಕಾ ದೇವರಿಗೆ ಸೀರೆ ಸಮರ್ಪಣೆ ಮಾಡುದಾದ್ರೆ ಇಲ್ಲಿ ತಗೊಳ್ಬಹುದು. ಸೊ ಮೇಲ್ಗಡೆ ಎಲ್ಲ ನೋಡಿ ಅದ್ಭುತವಾದ ವಿನ್ಯಾಸ, ಕಲ್ಲಿನಿಂದ ನಿರ್ಮಿಸಿರೋದು ಸ್ವಾಗತ ಗೋಪುರ. ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು, ಸಮ್ಮರ್ ಆದ್ರಿಂದ. ಇವರು ಗಾಡಿ ಮೇಲೆ ನಿಂತ್ಕೊಂಡಿದ್ರಲ್ಲ, ಸ್ವಾಗತ ಮಾಡೋಕೆ ಇವರು ಕೂಡ ನಿಂತ್ಕೊಂಡವ್ರೆ, ವಿಶೇಷ ಮಹಿಳೆಯರು. ಇದು ಪಾರ್ಕಿಂಗ್ ಏರಿಯಾ, ಕಾರ್ ಎಲ್ಲ ಪಾರ್ಕ್ ಮಾಡ್ತಾರೆ. ನಮ್ ಗಾಡಿ ಕೂಡ ಇಲ್ಲೇ ಪಾರ್ಕ್ ಮಾಡಿದ್ವಿ. ಸೊ ರಿಟರ್ನ್ ಬ್ಯಾಕ್ ಟು ಬೆಳಗಾಂ. ಕೋಲಾಪುರದಿಂದ ಬೆಳಗಾಂ ಕಡೆ ನಮ್ಮ ಪ್ರಯಾಣ ಶುರುವಾಗುತ್ತೆ. ವಿನ್ಯಾಸ ನೋಡ್ರಿ ಏನ್ ಸಖತ್ತಾಗಿದೆ. ಇದು ಪೂರ್ತಿ ಕಲ್ಲಿನಿಂದಲೇ ನಿರ್ಮಿಸಿರೋದು. ಇದು ಅರಮನೆ, ಕೋಟೆ ತರ ಇದೆ ಅರಮನೆ. so high, feet on the ground, but I still get by. Rules were made for someone else to try, but not me, not me.